ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಹಾರ್ಮೋನಲ್ ಸಮಸ್ಯೆಯಿಂದ ಯಾವೆಲ್ಲ ರೀತಿಯ ಅಡ್ಡ ಪರಿಣಾಮಗಳಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಡಾಕ್ಟರಿಂದ ಪಡೆಯೋಣ. ಡಾಕ್ಟರ್, ಈಗಾಗಲೇ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತಿದ್ವಿ. ಅದರ ಜೊತೆಗೆ ಇತ್ತೀಚಿನ ದಿನದಲ್ಲಿ ಲೇಟ್ ಮ್ಯಾರೇಜಸ್ ನಾವು ಹೆಚ್ಚಾಗಿ ನೋಡಿ ಬರ್ತಾ ಇದ್ದೀವಿ. ಪ್ರೊಫೆಷನ್ ಕಡೆ ಜಾಸ್ತಿ ಗಮನ ಕೊಡೋದ್ರಿಂದ ಇತ್ತೀಚಿನ ದಿನದಲ್ಲಿ ಸಾಮಾನ್ಯ ಅಂತ ಹೇಳ್ಬೋದು. ಒಂದು ವೇಳೆ ಲೇಟ್ ಮ್ಯಾರೇಜ್ ಆಗಿದ್ದೇ ಆದಲ್ಲಿ ಮಕ್ಕಳು ಪಡೆಯೋದ್ರಲ್ಲಿ ಏನೆಲ್ಲ ರೀತಿಯ ಸಮಸ್ಯೆಗಳಾಗಬಹುದು? ಲೇಟ್ ಮ್ಯಾರೇಜಸ್ ಅಥವಾ ಮಕ್ಕಳನ್ನೇ ಮಾಡ್ಕೊಳ್ಳೋದು ಅಂತ ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು, ಇಬ್ರಿಗೂ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಅವ್ರು ಸರಿಯಾಗಿ ಓವ್ಯುಲೇಷನ್ಸ್ ಆಗ್ತಾ ಇರಲ್ಲ, ಅಥವಾ ಓವ್ಯುಲೇಷನ್ ಆದ್ರೂ ಮೊಟ್ಟೆಗಳು ಕ್ವಾಲಿಟಿ ಚೆನ್ನಾಗಿ ಬರಲ್ಲ. ಸೊ ಯಾರೆಲ್ಲ ಲೇಟ್ ಮ್ಯಾರೇಜ್ ಮಾಡ್ತಾರೆ ಅವ್ರು 6 months ನ್ಯಾಚುರಲ್ ಟ್ರೈ ಮಾಡಬೇಕು. ಅಕಸ್ಮಾತ್ 6 months ಒಳಗಡೆ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರು ಯಾರು ಒಂದು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಹೋಗಿ ಏನು ಪ್ರಾಬ್ಲಮ್ ಇದೆ ಅಂತೇಳಿ, ಅಂದರೆ ಟ್ರೀಟ್ಮೆಂಟ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗಬಾರ್ದು. ಯಾಕೆಂದರೆ ಫಸ್ಟ್ ಆಫ್ ಆಲ್ ಲೇಟ್ ಮ್ಯಾರೇಜ್ ಆಗಿರ್ತಾರೆ. ಯಾಕೆ ಲೇಟ್ ಮ್ಯಾರೇಜ್ಗೆ ನಾವು ಇಷ್ಟೊಂದು ಇಂಪಾರ್ಟೆಂಟ್ ಕೊಡ್ತೀವಿ ಇಂಥ ಇನ್ಫರ್ಟಿಲಿಟಿ ಫೀಲ್ಡಲ್ಲಿ ಅಂತ ಹೇಳಿದ್ರೆ, ಒಂದು ಅವ್ರದ್ದು ಮೊಟ್ಟೆಗಳಿದೆ ಎಲ್ಲ ಒಂದು ಡಿಸೈಡ್ ಆಗಿಬಿಟ್ಟಿರುತ್ತೆ. ಅವ್ರು ಹುಟ್ಟುವಾಗಲೇ ಒಂದು ಇಷ್ಟು ಮೊಟ್ಟೆ ಅಂತ ಡಿಸೈಡ್ ಆಗಿಬಿಟ್ಟಿರುತ್ತೆ. ಸೊ ಅದೆಲ್ಲ ಖಾಲಿ ಆಗ್ತಾ ಬರ್ತಾ ಇರುತ್ತೆ. 35 years ದಾಟ್ತು ಅಂತ ಹೇಳಿದ್ರೆ, ಒಂದು ಮಹಿಳೆ ಒಂದು 35 years ದಾಟ್ತು ಅಂತ ಹೇಳಿದ್ರೆ ಅವ್ರ ಮೊಟ್ಟೆಗಳ ಕೌಂಟ್ ಇದೆಯಲ್ಲ ತುಂಬಾ ಡ್ರಾಪ್ ಆಗಿಬಿಡುತ್ತೆ, ಜೊತೆಗೆ ಕ್ವಾಲಿಟಿನೂ ಡ್ರಾಪ್ ಆಗಿಬಿಡುತ್ತೆ. ಸೊ ಅಂಥವ್ರು ಏನು ಮಾಡಬೇಕು, ಬೇಗ ಟ್ರೀಟ್ಮೆಂಟ್ ತೊಗೊಂಡು ಸ್ಟಾರ್ಟ್ ಮಾಡಬೇಕು. ಇದು ಒಂದು. ಎರಡನೇ ಕಾರಣ ಬಂದು ಆ ಮೊಟ್ಟೆಗಳ ಕ್ವಾಲಿಟಿ ಕಮ್ಮಿ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಈ ಮಕ್ಕಳುಗಳು ಅಂಥ ಲೇಟ್ ಮ್ಯಾರೇಜ್ ಆಗಿ ಮಕ್ಕಳುಗಳನ್ನ ಉಡೋವಂಥ ಮಕ್ಕಳುಗಳಿಗೆ ಯಾವ್ದಾದ್ರು ಒಂದು ಕುಂದುಕೊರುತ್ತೆ, ಅನಾಮಲೀಸ್ ಬೇಬಿ ಅಥವಾ ಏನಾದ್ರು ಒಂದು ಹಾರ್ಟ್ ಪ್ರಾಬ್ಲಮ್, ಆ ಥರದ್ದೊಂದು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಕ್ರೋಮೋಸೋಮಲ್ ಅಬ್ನಾರ್ಮಿಟಿ, ಆ ಥರದ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಆದಷ್ಟು ಮಕ್ಕಳು ಮಾಡ್ಕೊಳ್ಳೋದನ್ನ ಪೋಸ್ಟ್ಪೋನ್ ಮಾಡಬಾರ್ದು. ಮಾಡಿದ್ರು ಅಂದರೆ ಅವ್ರು ಲೇಟ್ ಮ್ಯಾರೇಜ್ ಆದ್ರೂ ಒಂದು 6 months ನ್ಯಾಚುರಲ್ ಟ್ರೈ ಮಾಡಿ, ಆಗಿಲ್ಲ ಅಂತ ಹೇಳಿದ್ರೆ ಅವ್ರ ತಕ್ಷಣ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಥವಾ ಯಾವ್ದಾದ್ರು ಗೈನಕಾಲಜಿಸ್ಟ್ ಡಾಕ್ಟರ್ಗನ್ನ ಹೋಗಿ ಕಂಡು ಟ್ರೀಟ್ಮೆಂಟ್ ತೊಗೊಬೇಕು. ಓಕೆ, ಒಂದು ಐಡಿಯಲ್ ಏಜ್ ಇದೆಯಾ? ಅಂದರೆ ಇಂತಹ ಏಜಲ್ಲೇ ಮಕ್ಕಳು ಮಾಡ್ಕೊಂಡ್ರೆ ಒಳ್ಳೇದು ಅಂತ ಆದರೆ ಯಾವ ಏಜ್ ಡಾಕ್ಟರ್? 40 ಒಳಗಡೆ ಆದರೆ ಉತ್ತಮ. 40ಗಿಂತ ಜಾಸ್ತಿ ಆಯಿತು ಅಂದರೆ ಈ ಥರ ಕ್ರೋಮೋಸೋಮ್ಸ್ ಅಬ್ನಾರ್ಮಿಟಿ ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ಓಕೆ, ಸೊ ನಮಗೆ ಕಾಲರ್ಸ್ ರೆಡಿ ಇದ್ದಾರೆ. ಸೊ ಹಾಸನದಿಂದ ಶ್ರುತಿ ಕರೆ ಮಾಡಿದ್ದಾರೆ. ಶ್ರುತಿ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ, ನಮಸ್ಕಾರ. ನಮಸ್ಕಾರ ಅಮ್ಮ, ಹೇಳಿ. ಸರ್, ನಾವು BE ಮಾಡ್ತಾ ಇದೀವಿ ಇಲ್ಲೇ. ಓಕೆ. ಈ 1 year ಇಂದ ಈ ತರ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಓಕೆ. ಅದಕ್ಕೆ ಏನ್ ಕಾರಣ ಅಂತ ಗೊತ್ತಿದ್ದು, ಹಾರ್ಮೋನ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಡಾಕ್ಟರ್ಸ್ಗೆಲ್ಲ ಟೆಸ್ಟ್ ಮಾಡ್ಸಿದೀವಿ. ಈಗ 1 year ಇಂದ ಈ ತರ ಆಗ್ತಾ ಇದೆ. ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಅಮ್ಮ ನಿಮಗೆ? ಸರ್, ನಾವು ಇನ್ನು ಸ್ಟಡಿ ಮಾಡ್ತಿದೀವಿ, ಇನ್ನು 19 year. ಫೈನ್. FSH ಮತ್ತೆ LH ಹಾರ್ಮೋನ್ಸ್ ಅಂತ ಟೆಸ್ಟ್ ಎಲ್ಲ ಮಾಡಿಸಿದ್ದೀರಾ ನೀವು? ಹ್ಞೂ ಸರ್, ಎಲ್ಲ ಮಾಡ್ತಿದೀವಿ. ಅದೆಲ್ಲ ನಾರ್ಮಲ್ ಇದೆ? ಎಲ್ಲ ನಾರ್ಮಲ್ ಇದೆ. ಈಗ ವೆಯ್ಟ್ ಜಾಸ್ತಿ ಇದೆ, ಅದೇನಾದ್ರು ಪ್ರಾಬ್ಲಮ್? ಹೌದು, ಖಂಡಿತವಾಗ್ಲೂ ವೆಯ್ಟ್ ನಿಮ್ಮ ಹಾರ್ಮೋನ್ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ಲಿಕ್ಕೆ ಹಾರ್ಮೋನ್ ಒಂದೇ ಕಾರಣ ಅಲ್ಲ, ವೆಯ್ಟ್ ಜಾಸ್ತಿ ಆಗೋದೂ ಕಾರಣ ಆಗುತ್ತೆ. ಸೊ ನೀವು ವೆಯ್ಟ್ನ ಅಟ್ಲೀಸ್ಟ್ ನಿಮ್ಮ ಟೋಟಲ್ ವೆಯ್ಟಲ್ಲಿ ಒಂದು 10% ಕಮ್ಮಿ ಮಾಡಿದ್ರೆ ನಿಮ್ಮದು ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ. ಸೊ ಹಾರ್ಮೋನ್ಸ್ ಎಲ್ಲ ಮಾಡಿಸಿ ನೀವು ನಾರ್ಮಲ್ ಇದೆ ಅಂತ ಹೇಳ್ತಾ ಇದ್ದೀರಾ, ಮೋಸ್ಟ್ಲಿ ನಿಮ್ಮದು ವೆಯ್ಟೇ ಪ್ರಾಬ್ಲಮ್ ಇದೆ ಅನಿಸುತ್ತೆ. ವೆಯ್ಟ್ನ ನಿಮ್ಮದು ಈಗ ಎಷ್ಟು ತೂಕ ಇದ್ದೀರಾ ಅದರಲ್ಲಿ 10% ಕಮ್ಮಿ ಮಾಡಿದ್ರೆ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ ನಿಮಗೆ. ಓಕೆ, ಈಗ ಗೋವಾದಿಂದ ರೇಣುಕಾ ಕರೆ ಮಾಡಿದ್ದಾರೆ. ರೇಣುಕಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ನಮಸ್ಕಾರ ಅಮ್ಮ, ಹೇಳಿ. ನಮಸ್ಕಾರ ಸರ್, ನಾವು 3 years ಆಯ್ತು ನಮ್ಮ ಮ್ಯಾರೇಜ್ ಆಗಿ. ಓಕೆ. ಇವಾಗ 3 years ನಂತರ ಡಾಕ್ಟರ್ ತೋರಿಸ್ತಾ ಇದೀವಿ, ಮಕ್ಕಳಾಗಿಲ್ಲ ಅಂತೇಳಿ. ಓಕೆ. ಅದಕ್ಕಾಗಿ ಅವರು ನಿಮ್ದು ಅಂಡಾಂಶಗಳು ಚಿಕ್ಕದಾಗಿದ್ದಾವೆ, ಅದಕ್ಕಾಗಿ 3 ತಿಂಗಳ ಈ ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ. ನಿಮ್ ಮುಟ್ಟು ತಿಂಗಳ ಕರೆಕ್ಟ್ ಆಗ್ತಾ ಇದೆಯಮ್ಮ? ಹಾ, ತಿಂಗಳ ಕರೆಕ್ಟ್ ಆಗ್ತದೆ. ಓಕೆ. ಅದೆಲ್ಲ ಅವರು ಎಲ್ಲ ರಿಪೋರ್ಟ್ ಅವರು ಎಲ್ಲ ಚೆಕ್ ಮಾಡಿದ್ದಾರೆ, BP ಶುಗರ್ ಎಲ್ಲ ಚೆಕ್ ಮಾಡಿದ್ದಾರೆ, ಎಲ್ಲ ನಾರ್ಮಲ್ ಇದೆ. ಓಕೆ. ನಿಮ್ ಟ್ಯೂಬ್ಸ್ ಚೆಕ್ ಮಾಡಿದಾರಾ? ಟ್ಯೂಬ್ಸ್ ಓಪನ್ ಇದೆಯಾ? ಹಾ, ಓಪನ್ ಇದೆ ಅಂತ ಹೇಳಿದ್ದಾರೆ. ಅದು ಬ್ಲಾಕ್ ಆ ತರ ಏನು ಸಮಸ್ಯೆ ಇಲ್ಲ? ಏನಿಲ್ಲ, ಈಗ ಅಂಡಾಂಶಗಳನ್ನೇ ಚಿಕ್ಕದಾಗಿದೆ ಅಂತ ಹೇಳಿದ್ದಾರೆ ಅವರು. ಅದು ಏನಿಲ್ಲ, ಮೊಟ್ಟೆಗಳು ಬರ್ಲಿಕ್ಕೆ ಇಂಜೆಕ್ಷನ್ಸ್ ತಗೊಂಡ್ರೆ ಹಾರ್ಮೋನ್ ಇಂಜೆಕ್ಷನ್ಸ್ ತಗೊಬೇಕಾಗುತ್ತೆ. ಆ ಹಾರ್ಮೋನ್ ಇಂಜೆಕ್ಷನ್ಸ್ ತಗೊಂಡ್ರೆ ಮೊಟ್ಟೆಗಳು ಕ್ಲೀನ್ ಆಗಿ ಬರುತ್ತೆ. ಅವಾಗ ಅದು ತಗೊಂಡು ಟ್ಯಾಬ್ಲೆಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಅವರು. ಟ್ಯಾಬ್ಲೆಟ್ ಕೊಡ ನಂತರ ನಾವು ಪ್ರೆಗ್ನೆಂಟ್ ನಿಂದಿರ್ತದೆ ಇಲ್ಲ ಅಂತ ಕೇಳ್ತಾ ಇದ್ದೀವಿ. ನಿಲ್ಲುತ್ತೆ ಅಮ್ಮ, ನಿಲ್ಲುತ್ತೆ. ಬಟ್ ಟ್ಯಾಬ್ಲೆಟ್ಸ್ ಅಲ್ಲಿ ಫಸ್ಟ್ ಟ್ಯಾಬ್ಲೆಟ್ಸ್ ಟ್ರೈ ಮಾಡಿ, ಟ್ಯಾಬ್ಲೆಟ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಹಾರ್ಮೋನ್ ಇಂಜೆಕ್ಷನ್ಸ್ಗಳು ತಗೊಬೋದು. ಓಕೆ, ಈಗ ನಮಗೆ ಭದ್ರಾವತಿಯಿಂದ ಲಕ್ಷ್ಮಿ ಕರೆ ಮಾಡಿದ್ದಾರೆ. ಲಕ್ಷ್ಮಿ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಸರ್,
ನಮಸ್ಕಾರ ಅಮ್ಮ, ಹೇಳಿ. ನಮಸ್ತೆ ಸರ್, ನನಗೆ 5 ತುಂಬಿ 6 ಮಂತ್ಸ್ ಅಲ್ಲಿ ನಡೀತಾ ಇದೆ. ಓಕೆ. ನನಗೆ ಡಾಕ್ಟರ್ ಇದು ರುಬಿಲಿಯಾ ಅಂತಿದೆ ಅಂತ ಹೇಳಿದಾರೆ, ಅಂದ್ರೆ ಮಗುಗೆ ಹೊಟ್ಟೆಲಿ ಹುಳ ತಿನ್ನುತ್ತೆ ಅಂತ ಹೇಳ್ತಾರಲ್ಲ ಸರ್. ಅದು ಫಸ್ಟ್ ಒಂದ್ಸಲ ನನಗೆ 8 ಮಂತ್ಸ್ಗೆ ಇದಾಯ್ತು, ಹೊಟ್ಟೆಲೆ ಪಾಪು ತೀರೋಯ್ತು. ಈಗೇನು ಪ್ರಾಬ್ಲಮ್ ಆಗಲ್ವಾ? ನಾನು ಯಾವ ತರ ಕೇರ್ ತಗೋಬೇಕು ಅಂತ? ಐ ಥಿಂಕ್ ನೀವು ರುಬೆಲ್ಲಾ ಅಂತ ಒಂದು ಇನ್ಫೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅನ್ಸುತ್ತೆ. ಅದು ಫಸ್ಟ್ ಪ್ರೆಗ್ನೆನ್ಸಿ ಆದಾಗ ಆ ಇನ್ಫೆಕ್ಷನ್ ಆದ್ರೆ ಅವಾಗ ಮಾತ್ರ ಆ ಪ್ರೆಗ್ನೆನ್ಸಿಗೆ ಮಾತ್ರ ಅದು ಎಫೆಕ್ಟ್ ಆಗುತ್ತೆ. ಮುಂದಿನ ಪ್ರೆಗ್ನೆನ್ಸಿಗೆ ಅದ್ರ ಎಫೆಕ್ಟ್ ಏನೂ ಇಲ್ಲ. ನೀವು ಏನು ಭಯ ಪಡ್ಬೇಕಾಗಿಲ್ಲ ಅಮ್ಮ. ಈ ಪ್ರೆಗ್ನೆನ್ಸಿಲಿ ಅದರಿಂದ ಯಾವುದೇ ತೊಂದರೆ ಆಗಲ್ಲ. ನಾನೀಗ 63, ಫಸ್ಟ್ 60 ಪ್ರೆಗ್ನೆನ್ಸಿಗಿಂತ ಮುಂಚೆ 63 kg ಇದ್ದೆ. ಪ್ರೆಗ್ನೆನ್ಸಿಲಿ ತೂಕದ ಬಗ್ಗೆ ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ ಅಮ್ಮ. ತೂಕ ಏನೂ ಆಗಲ್ಲ, ಅನ್ನೋದೇನು ತೊಂದರೆ ಆಗಲ್ವಾ ಸರ್? ಏನು ಆಗಲ್ಲ, ಏನು ತೊಂದರೆ ಆಗಲ್ಲ. ಈಗ ನೇತ್ರ ಭದ್ರಾವತಿಯಿಂದ ಕರೆ ಮಾಡಿದ್ದಾರೆ. ನೇತ್ರ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ನೇತ್ರ, ಧ್ವನಿ ಕೇಳ್ತಿದ್ಯಾ? ಕರೆ ಕಟ್ಟಾಗಿದೆ ಅಂತ ಅನಿಸುತ್ತೆ. ಒಂದು ವೇಳೆ ಇವಾಗ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆಗೆ ಚಿಕಿತ್ಸೆ ಪಡ್ಕೊಂಡ ನಂತರವೂ ಕೂಡ ಒಂದು ವೇಳೆ ಮಕ್ಕಳಾಗದೇ ಇದ್ದಲ್ಲಿ ಬೇರೆ ಏನೆಲ್ಲ ಮಾರ್ಗಗಳಿವೆ ಡಾಕ್ಟರ್? ನಾನು ಆವಾಗಲೇ ಹೇಳಿದೆ, ಡ್ರಿಲ್ಲಿಂಗ್ ಅಂತ ಹೇಳ್ತೀವಿ, ಅದು ಮಾಡೂ ಆಗಿಲ್ಲ ಅಂತ ಹೇಳಿದ್ರೆ, ಸೊ ಅಂಥವ್ರಿಗೆ ಒಂದು 2-3 ಸರಿ ನಾವು IUI ಅಂತ ಟ್ರೈ ಮಾಡ್ತೀವಿ. ಆವಾಗಲೂ ಆಗಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಆಪ್ಷನ್ ಟೆಸ್ಟ್ ಟ್ಯೂಬ್ ಬೇಬಿಗೆ ಹೋಗ್ಬೇಕಾಗತ್ತೆ ಅವ್ರನ್ನು ಕೂಡ. ಸೊ ಆ ಟೆಸ್ಟ್ ಟ್ಯೂಬ್ ಬೇಬಿಲಿ PCOS ಅಂತ ಇಂಥ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರು ಯೂಶಲಿ ಚೆನ್ನಾಗಿ ರೆಸ್ಪಾಂಡ್ ಆಗ್ತಾರೆ. ಸಕ್ಸಸ್ ರೇಟ್ ಇಸ್ ಮೋರ್ ಇನ್ ಪಾಲಿಸಿಸ್ಟಿಕ್ ಓವರಿ. ಟೆಸ್ಟ್ ಟ್ಯೂಬ್ ಬೇಬಿ ಬೇರೆ ಎಲ್ಲ ಕಾರಣಕ್ಕೂ ಮಾಡಿದಾಗ್ಲೂ, ಈ PCOD ಮಾಡಿದಾಗ್ಲೂ, ಈ PCODಲಿ ಟೆಸ್ಟ್ ಟ್ಯೂಬ್ ಬೇಬಿ ಸಕ್ಸಸ್ ರೇಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದೇ ಲಾಸ್ಟ್ ಆಪ್ಷನ್ ಟ್ರೀಟ್ಮೆಂಟ್. ಓಕೆ. ಸೊ ನೆಕ್ಸ್ಟ್ ನಮಗೆ ಮಂಜುಳಾ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಮಂಜುಳಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ ಅಮ್ಮ, ಹೇಳಿ. ಸರ್, ನಮ್ ಮದುವೆ ಆಗಿ 6 years ಆಗಿದೆ. ಓಕೆ. ಫಸ್ಟ್ ಒಂದು ಗಂಡು ಮಗು ಆಗಿತ್ತು. ಓಕೆ. ಅದು ಹಾರ್ಟ್ ಪ್ರಾಬ್ಲಮ್ ಆಗಿ ತೀರ್ಕೊಂತು. ಓಕೆ. ಮತ್ತೆ ಇನ್ನೊಂದು ಹೆಣ್ಣು ಪಾಪು ಆಗಿ ಇವಾಗ ಇದು ಚೆನ್ನಾಗಿದೆ. ಓಕೆ. ಮತ್ತೆ 3 years ಗ್ಯಾಪ್ ಬಿಟ್ಟು ಮತ್ತೆ ಪ್ರೆಗ್ನೆಂಟ್ ಆಗಿದ್ದೆ. ಓಕೆ. ಮತ್ತೆ 3 months ಅಲ್ಲಿ ಅದು ಅಭಾಷಣ ಆಗೋಯ್ತು ಸರ್. ಓಕೆ. ಮತ್ತೆ ಅದು ಹಂಗಾದ್ಮೇಲೆ ಒಂದು 6 months ಬಿಟ್ಟು ಮತ್ತೆ ಪ್ರೆಗ್ನೆಂಟ್ ಆಗಿದ್ದೆ. ಮತ್ತೆ ಅದು 6 months ಆಗಿ ಮತ್ತೆ ಅದು ಮಗು ಹೊಟ್ಟೆಲೆ ಸತ್ತೋಗಿತ್ತು. ಅಮ್ಮ, ಈ ಲಾಸ್ಟ್ ಮಗು ಆಯ್ತಲ್ಲ, ಅದಕ್ಕೂ ಹಾರ್ಟ್ ಪ್ರಾಬ್ಲಮ್ ಅಥವಾ ಬೇರೆ ಯಾವ ಥರದ ಇಲ್ಲ ಸರ್, ಏನೂ ಇಲ್ಲ? ಏನಿಲ್ಲ ಸರ್, ಅದೇ ಹೊಟ್ಟೆಲಿ ತೀರ್ಕೊಂಡಿತ್ತ ಮಗು. ಓಕೆ. ನಿಮ್ ಸ್ಕ್ಯಾನ್ ಮಾಡಿ ಡಾಕ್ಟರ್ ಏನಾರು ಗರ್ಭಕೋಶದಲ್ಲಿ ಏನಾದ್ರು ತೊಂದರೆ ಇದೆ ಆ ಥರ ಏನಾರು ಹೇಳಿದ್ರಾ? ಏನಿಲ್ಲ ಸರ್, ಚೆನ್ನಾಗಿದೆ ಅಂತೆಲ್ಲ ಹೇಳಿ. ಹಾರ್ಮೋನ್ಸ್ ಏನಾದ್ರು ಟೆಸ್ಟ್ ಮಾಡಿಸಿದೀರಾ ನೀವು? ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಿದ್ವಿ ಸರ್, ಚೆನ್ನಾಗಿದೆ, ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಮತ್ತೆ 6 months ಆದ್ಮೇಲೆ ಮಗು ಹೊಟ್ಟೆಲೆ ಸತ್ತೋಗಿತ್ತು ಸರ್. ಓಕೆ ಅಮ್ಮ, ಸಾಮಾನ್ಯವಾಗಿ ಈ ಥರ ಏನಾರು ಆದಾಗ ಒಂದು ಡಯಾಬಿಟಿಸ್ ಇರ್ಬೋದು ಅಥವಾ BP ಇರ್ಬೋದು, ಅದೇನಾರು ಇತ್ತಾ? ಇಲ್ಲ ಇಲ್ಲ ಸರ್, ಆ ತರ ಏನು ಪ್ರಾಬ್ಲಮ್ ಇರ್ಲಿಲ್ಲ ಸರ್. ಓಕೆ. ಒಂದ್ಸರಿ ಗರ್ಭಕೋಶದ ಕ್ಲೀನಾಗಿ ಸ್ಟಡಿ ಮಾಡಬೇಕಾಗತ್ತೆ ಅಮ್ಮ. ಹಿಸ್ಟೋಸ್ಕೋಪಿ ಅಥವಾ ಲ್ಯಾಪ್ರೋಸ್ಕೋಪಿ ಅಂತ ನೋಡಿಕೊಂಡು ಸ್ಟಡಿ ಮಾಡಬೇಕಾಗತ್ತೆ. ಅದರಲ್ಲಿ ಏನಾದ್ರು ನಿಮ್ದು ರಿಪೋರ್ಟ್ಸ್ ಎಲ್ಲ ನೋಡಿದ್ರೆ ಡಿಸೈಡ್ ಮಾಡಬೇಕಾಗತ್ತೆ. ಹೀಗೆ ಆ ಥರ ಇದರಲ್ಲಿ ಹೇಳೋಕ್ಕಾಗಲ್ಲ. ನಿಮ್ಮ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಒಂದ್ಸರಿ ಬಂದು ಕನ್ಸಲ್ಟ್ ಮಾಡಿದ್ರೆ ನಾನು ಐ ಕ್ಯಾನ್ ಟೆಲ್ ಯು ವಾಟ್ ಆಲ್ ದ ಥಿಂಗ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಇಂತಹ ಸಮಸ್ಯೆಗಳು ನಿಮ್ಮಲ್ಲಿ ಇದ್ದಲ್ಲಿ ನೀವು ನೇರವಾಗಿ ನಮಗೆ ಕರೆ ಮಾಡಬಹುದು. ಈಗ ಒಂದು ಸಣ್ಣ ವಿರಾಮ, ಅದಾದ ನಂತರ ಸುಹಾಸಿನಿ ಮುಂದುವರಿಯುತ್ತೆ.